ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾಗಾದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಆಲ್ರೆಡಿ ವಿಂಟರ್ ಸ್ಟಾರ್ಟ್ ಆಗಿದೆ, ಅದ್ರ ಜೊತೆಗೆ ಥ್ಯಾಂಕ್ಸ್ ಗಿವಿಂಗ್ ನಡೀತಾ ಇದೆ. ಅಂದರೆ ನಮ್ಮ ಅಮೇರಿಕಾದಲ್ಲಿ ಕೂಡ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರಲ್ವ, ಸೊ ಇದು ಒಂದು ರೀತಿಯ ಹಬ್ಬ ಥ್ಯಾಂಕ್ಸ್ ಗಿವಿಂಗ್. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಒಬ್ಬರು, ಅಂದರೆ ನನ್ನ ಚೇತನ್ ಫ್ರೆಂಡ್ಸ್ ಒಬ್ಬರು ಪಾಟ್ಲಾಕ್ ಅರೇಂಜ್ ಮಾಡಿದ್ದಾರೆ. ಸೊ ನಾವು ಪಾಟ್ಲಾಕ್ ಹೋಗ್ತಾ ಇದ್ದೀವಿ. ನಾನೇನು ಅಂದ್ಕೊಂಡೆ, ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್ ಇಡ್ಲಿ ಮತ್ತು ಚಟ್ನಿ ಅಲ್ವಾ, ಸೊ ನಾನು ಇಡ್ಲಿ ಚಟ್ನಿ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಅವರೆಲ್ಲ ಆಲ್ರೆಡಿ ನಾನ್ ವೆಜ್ಗಳೆಲ್ಲ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ನಂಗೆ ಲಾಸ್ಟಿಗೆ ಸಿಕ್ಕಿದ್ದು ಇದೇನೇ ಪ್ಲ್ಯಾನು. ಸೊ ಅದಕ್ಕೋಸ್ಕರ ಇಡ್ಲಿ ಚಟ್ನಿ ಮಾಡ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಅಷ್ಟೊಂದು ಜನಕ್ಕೆ ಮಾಡ್ತಾ ಇರೋದು. ಬನ್ನಿ ಹಾಗಾದ್ರೆ ನೋಡೋಣ ಹೇಗಾಗುತ್ತೆ ಅಂತ. ಸೊ ಫಸ್ಟಿಗೆ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಕಡಲೆ ಬೀಜ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ, ಗ್ರೌಂಡ್ನಟ್ ಚಟ್ನಿ. ಯಾಕಂದರೆ ನಾನು ಅದು ತುಂಬ ಚೆನ್ನಾಗಿ ಮಾಡ್ತೀನಿ. ನಮ್ಮ ಮನೆಗೆ ಬಂದವರು ಮತ್ತು ನನ್ನ ಫ್ರೆಂಡ್ಸ್ ತಿಂದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಕಡಲೆ ಬೀಜ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು ಹೇಗೆ ನಮ್ಮ ದೇಶದಲ್ಲಿ ಸಂಕ್ರಾಂತಿ ಹಬ್ಬ ಪೊಂಗಲ್ ಸೆಲೆಬ್ರೇಟ್ ಮಾಡ್ತೀವೋ, ಇವರು ಕೂಡ ಅವರು ಬೆಳೆದಿರೋ ಅಂಥ ಬೆಳೆಗಳನ್ನೆಲ್ಲ ಹಾರ್ವೆಸ್ಟ್ ಮಾಡೋ ಟೈಮ್ ಇದು. ಅಂದರೆ ಅವ್ರಿಗೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಈ ಟರ್ಕಿ ಕೋಳಿ ಇರ್ಬೋದು, ಮತ್ತು ಪಂಪ್ಕಿನ್ ಫ್ರೈ, ಸ್ಮ್ಯಾಶ್ ಪೊಟ್ಯಾಟೊ ಇದನ್ನೆಲ್ಲ ಇಟ್ಬಿಟ್ಟು ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತು ಊಟ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಆನಿಯನ್ನು ಮತ್ತು ಗಾರ್ಲಿಕ್ಕು, ಜಿಂಜರ್, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇವನ್ನೆಲ್ಲ ಫ್ರೈ ಮಾಡಿಕೊಂಡು ನಾವು ಚಟ್ನಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯೂಶ್ವಲಿ ಈ ಹಬ್ಬನ ಕೆನಡಿಯನ್ಸು ಮತ್ತು ಅಮೇರಿಕನ್ಸು ಸೆಲೆಬ್ರೇಟ್ ಮಾಡ್ತಾರೆ. ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ, ಈ ಒಂದು ವರ್ಷದಲ್ಲಿ ಅವ್ರಿಗೆ ಸಿಕ್ಕಿರೋ ಅಂತಹ ಎಲ್ಲ ವಸ್ತುಗಳಿರ್ಬೋದು ಅಥವಾ ಪ್ರಮೋಷನ್ಸ್ ಏನೇ ಇರ್ಬೋದು, ಕೆಲಸದಲ್ಲಿ ಸಿಕ್ಕಿರೋ ಅಂತಹ ಉನ್ನತಿ ಇರ್ಬೋದು, ಇದಕ್ಕೆಲ್ಲದಕ್ಕೂ ಅವರು ಯೂನಿವರ್ಸ್ಗೆ ಒಂದು ರೀತಿಯ ಧನ್ಯವಾದಗಳನ್ನ, ಕೃತಜ್ಞತೆನ ಸಲ್ಲಿಸೋದಕ್ಕೋಸ್ಕರ, ಅಂದರೆ ಗ್ರೇಟ್ಫುಲ್ನೆಸ್ನ ಶೋ ಮಾಡೋದಕ್ಕೋಸ್ಕರ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಥ್ಯಾಂಕ್ಸ್ ಗಿವಿಂಗ್ ಬಂತಂದರೆ ಕಂಪ್ಲೀಟ್ ಅಮೇರಿಕಾದಲ್ಲಿ ಎಲ್ಲ ಅಂಗಡಿಗಳು ಕೂಡ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಥ್ಯಾಂಕ್ಸ್ ಗಿವಿಂಗ್ ಆಗಿದ್ದು ನೆಕ್ಸ್ಟ್ ಡೇನೇ ಬ್ಲ್ಯಾಕ್ ಫ್ರೈಡೇ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲ್ಯಾಕ್ ಫ್ರೈಡೇನಲ್ಲಿ ತುಂಬ ಆಫರ್ಸ್ಗಳಲ್ಲಿ ನಮಗೆ ಎಷ್ಟೊಂದು ವಸ್ತುಗಳು ಸಿಗ್ತಾ ಇರುತ್ತೆ. ಸೊ ಇವಾಗ ಇಷ್ಟು ಚಿಕ್ಕ ಬಾಣಲಿ ತೊಗೊಂಡ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತೀವಿ. ಇಂಪಾರ್ಟೆಂಟ್ ಕೆಲಸ ಬಂದರೂ ನೀನು ಹೆಲ್ಪ್ ಮಾಡಬೇಡ. ನೀನು ಹೆಲ್ಪ್ ಮಾಡಿದಾಗೆಲ್ಲ ಅಡುಗೆ ಚೆನ್ನಾಗಿ ಆಗಲ್ಲ. ಸಾಕಿ ಬಂದು ದಿಸ್ ಇಸ್ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್. ಸಾಲಲ್ಲೇ ಜಾಸ್ತಿ ಮಾಡಬೇಕು. ಏನೇನು ಜಾಸ್ತಿ ಮಾಡಬೇಕು? ಅದಕ್ಕಿಂತ ಮಾಡ್ತಾರಾ? ನಾನೇನಾದರೂ ಕಡಲೆ ಬೀಜ ಚಟ್ನಿ ಏನಾದರೂ ಮಾಡ್ತೀನಿ ಅಂದರೆ ಅದರಲ್ಲಿ ಅರ್ಧ ಕಡಲೆ ಬೀಜ ಚೇತನೇ ಖಾಲಿ ಮಾಡಿರ್ತಾರೆ. ಯಾವಾಗಲೂ ಅದೇ ಆಗುತ್ತೆ. ಇವಾಗ ಫೈನಲಿ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡೋದೇನು ಬೇಡ, ಜಸ್ಟ್ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಫ್ರೈ ಆದಮೇಲೆ ಜಸ್ಟ್ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ರೆಡಿ. ನಾನು ಇದೇ ಫಸ್ಟ್ ಟೈಮು ಥ್ಯಾಂಕ್ಸ್ ಗಿವಿಂಗ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಂದರೆ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ, ನಮ್ಮ ಫ್ರೆಂಡ್ಸ್ಗಳ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಒಂದೊಂದು ಡಿಶಸ್ ಮಾಡ್ಕೊಂಬರ್ತಾ ಇದ್ದಾರೆ. ಸೊ ನಾವು ಕೂಡ ಒಂದು ಡಿಶ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಾನು ಇಡ್ಲಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಫೈನಲಿ ಚಟ್ನಿ ಇಸ್ ರೆಡಿ. So now I'm gonna prepare idli. ಸೊ ಚಟ್ನಿ ರೆಡಿ ಆಗಿದೆ. ಇವಾಗ ನಾನು ಇಡ್ಲಿ ಮಾಡಲಿಕ್ಕೆ ಬ್ಯಾಟರ್ ತೊಗೊಂಡೆ. ಸೊ ಇದು ನನ್ನ ಮನೆಯಲ್ಲೇ ಮಾಡಿದ ಬ್ಯಾಟರ್. ಸೊ ಕಂಪ್ಲೀಟ್ ರೆಡಿ ಆಗಿದೆ. ಒಂದು 25 ಇಡ್ಲಿ ಮಾಡಬೇಕು ಇವಾಗ. ಸೊ ಎಕ್ಸೈಟೆಡ್, ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣಂತೆ. ಸೊ ನಾನು ಹೇಗೆ ಬ್ಯಾಟರ್ ಮಾಡ್ತೀನಿ ಅಂದರೆ, 2 cups ಆಫ್ ರೈಸ್, 2 cups ಆಫ್ ರೈಸ್, 1 cup ಆಫ್ ಉರ್ದ್ ದಾಲ್, ಉದ್ದಿನ ಬೇಳೆ 1 ಕಪ್ಪು, ಮತ್ತು ಅದಾದಮೇಲೆ ಅವಲಕ್ಕಿ ಬರುತ್ತಲ್ಲ, ಅವಲಕ್ಕಿ ಅದೊಂದು ಕಪ್ ಹಾಕ್ತೀನಿ. ಸೊ ಅದ್ರ ಜೊತೆಗೆ ಮೆಂತ್ಯ ಬರುತ್ತಲ್ಲ, ಮೆಂತ್ಯ ಎಲ್ಲ ಹಾಕಿ 1 ಡೇ ಫುಲ್ ಇಟ್ಟು ನಾನು ರುಬ್ಬೋದು. ಸೊ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ಸೊ ಬ್ಯಾಟರ್ ಈಸ್ ರೆಡಿ. ಐ ಆಮ್ ಗೋನಾ ಪ್ರಿಪೇರ್ ಇಡ್ಲಿ. ನಾವು ನೋಡೋಣ 24 ಮಾಡಿಬಿಡೋಣಂತೆ. ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಇಡ್ಲಿಗೆ.
ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜು ಹೌದು, ಡಿಸಡ್ವಾಂಟೇಜ್ ಹೌದು. ಯಾಕಂದರೆ ಇಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ನೋಡಿ ಹಿಂಗಿರುತ್ತೆ ಕೋಕೋನಟ್ ಆಯಿಲು. ನಾನಂತೂ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ ಅಡುಗೆ ಮಾಡಬೇಕಾದ್ರಲ್ಲೆಲ್ಲ. ಸೊ ನಾನು ಒಂದೇ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈ ಥರ ಫುಲ್ ಎಲ್ಲದಕ್ಕೂ ಅನ್ಕೋನ ರಬ್. ಇಷ್ಟು ಸಾಕು. ಇಷ್ಟರಲ್ಲಿ ಕಂಪ್ಲೀಟ್ 12 ಇಡ್ಲಿಗೆ ಆಗುತ್ತೆ ಎಣ್ಣೆ. ನಾವು 7 ಗಂಟೆಗೆ ಹೋಗಬೇಕಿತ್ತು, ಬಟ್ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೆ ಆಲ್ಮೋಸ್ಟ್ 5:30 ಅಥವಾ 5:45 ಅನಿಸುತ್ತೆ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರಿಂದ ಮುಗ್ದಿದ್ದೆ 7:15 ಆಗೋಯಿತು. ಸೊ ನಾವು ರೆಡಿಯಾಗಿ 8-8:15 ಅಷ್ಟರಲ್ಲೆಲ್ಲ ಹೋದ್ವಿ. ರೋಡ್ ಅಂತೂ ಫುಲ್ಲು ಖಾಲಿ ಇತ್ತು, ಯಾರೊಬ್ಬರು ನರಪಿಳ್ಳೆನೂ ಇರಲಿಲ್ಲ. ಆನ್ ದ ವೇ ಹೋಗ್ತಾ ಸ್ವಲ್ಪ ಮಾಲ್ಗಳನ್ನ ನೋಡಿದ್ವಿ. ಮಾಲ್ಗಳ ಹತ್ರ ಅಷ್ಟು ಕಮ್ಮಿ ಟೆಂಪರೇಚರ್ ಇದ್ರೂ ಜನಗಳು ಎಷ್ಟು ಕಾಯ್ಕೊಂಡು ಕೂತಿದ್ರು ಗೊತ್ತಾ. ಯಾಕಂದರೆ ನಾಳೆ ಬ್ಲ್ಯಾಕ್ ಫ್ರೈಡೇ ಇತ್ತು. ಬ್ಲ್ಯಾಕ್ ಫ್ರೈಡಲ್ಲೊಂದು ಒಳ್ಳೆ ಆಫರ್ಸ್ಗಳಲ್ಲಿ ಎಲ್ಲ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಜನದ ಕ್ಯೂನೇ ಲಾಂಗ್ ಕ್ಯೂ ಇತ್ತು. ಬಟ್ ನಾವಂತೂ ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಫಾರ್ ಪಾಟ್ಲಾಕ್. ದಿಸ್ ಇಸ್ ಅವರ್ ಔಟ್ಫಿಟ್, ಕಾಂಪ್ಲಿಮೆಂಟರಿ ಔಟ್ಫಿಟ್. ಈ ಥರ ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಾದ್ರೆ ನನಗೆ ಫುಲ್ ಕಂಫರ್ಟ್ ಇರಬೇಕು. ಸೊ ನಾನು ಅದಕ್ಕೋಸ್ಕರ ನಂದು ಕಂಫಿ ಔಟ್ಫಿಟ್ ಚೂಸ್ ಮಾಡಿದ್ದೀನಿ. ಇಟ್ಸ್ ಲೈಕ್ ಕೊರಿಯನ್ ಗರ್ಲ್ ಲುಕ್. ನನ್ನ ಡ್ರೆಸ್ ಕಾಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಮ ಕಾಪಿ ಕ್ಯಾಟ್ ಕೂಡ ಸೇಮ್ ಕಲರ್ ಹಾಕ್ಕೊಂಡಿದ್ದಾರೆ. ನಮ್ಮ ಮನೆಯಿಂದ ಅವ್ರ ಮನೆಗೆ ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ಜರ್ನಿ ಇತ್ತು. ಸೊ ನಾವು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ರೋಡ್ ಅಂತೂ ಫುಲ್ ಖಾಲಿ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಯಾರು ಒಂದು ನರಪಿಳ್ಳೆ ಕೂಡ ಇಲ್ಲ ಎಲ್ಲೂ. ಸೊ ನಾವು ಹೋಗೋ ಅಷ್ಟರಲ್ಲಿ ಎಲ್ಲರೂ ಬಂದಿದ್ದರು. ಸೊ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಎಲ್ಲರೂ ಬಂದಿದ್ದರು. ಅದು ಅಲ್ಲದೆ ಆ ಕೋಲ್ಡ್ ವೆದರ್ ಅಂತೂ ಓ ಮೈ ಗಾಡ್. ಪೋಸಲ್ಲಿ ಸ್ವೆಟರ್ ಹಾಕೊಂಡು ಬರಲಿಲ್ಲ, ಇವಾಗ ಫುಲ್ ಚಳಿ ಗಡ 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 ಗಡ. ಚಲೋ ವಿಲ್ಗೋ. ಇದೇ ಅವ್ರ ಅಪಾರ್ಟ್ಮೆಂಟ್. ಆ್ಯಕ್ಚುಲಿ ನಾವು ಹೋಗೋಕ್ಕೂ ಮುಂಚೆನೇ ಅವ್ರಿಗೆ ಒಂದು ಪಾಸ್ಕೋಡ್ ಏನೋ ಬಂದಿರುತ್ತೆ. ಸೊ ಅವ್ರು ನಮಗೆ ಕಳಿಸಿರ್ತಾರೆ. ನಾವು ಇಲ್ಲಿ ಪಾಸ್ಕೋಡ್ ಎಂಟರ್ ಮಾಡಿದ್ರೆ ಒಳಗಡೆ ಹೋಗ್ಬೋದು ನಾವು. ಸೊ ಚೇತನ ಎಂಟರ್ ಮಾಡ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಮೆಸೇಜ್ ಮಾಡಿದರು ಪಾಸ್ಕೋಡ್. ಸೊ ಎಂಟರ್ ಮಾಡ್ತಾ ಇದ್ದಾರೆ. ಸೊ ಎಂಟರ್ ಆಗ್ತಿದ್ದಾಗೆ ಈ ಥರ ಇದೆ. ತುಂಬ ಚೆನ್ನಾಗಿದೆ, ಕ್ಲಾಸಿಯಾಗಿದೆ. ನಂಗೆ ಭಾಳ ಇಷ್ಟ ಇದು ಎಂಟ್ರೆನ್ಸ್, ತುಂಬ ಚೆನ್ನಾಗಿದೆ ಇಲ್ಲಿ. ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಸೊ ಫುಲ್ ಮಜಾ ಮಾಡ್ತಾಯಿದ್ರು, ಅಂದರೆ ಚಿಟ್ ಚಾಟ್ ಮಾಡ್ತಾಯಿದ್ರು. ಮತ್ತು ಇವತ್ತಿನ ಸ್ಪೆಷಲ್ ಏನಂದರೆ ಥ್ಯಾಂಕ್ಸ್ ಗಿವಿಂಗ್ ಇದ್ದಿದ್ದರಿಂದ ನಾವು ಎಲ್ಲರೂ ಸಾಂಗ್ ಆಡಬೇಕಂತ ಇತ್ತು. ಸೊ ಎಲ್ಲರೂ ಸಾಂಗ್ ಆಡೋದಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಭರ್ಜರಿಯಾಗಂತೂ ಫುಡ್ ರೆಡಿಯಾಗಿತ್ತು. ಎಗ್ ನೂಡಲ್ಸ್, ಮಶ್ರೂಮ್, ಪ್ರಾನ್ಸ್, ಆಮ್ಲೆಟ್, ಪೂರಿ, ಬಟರ್ ಚಿಕನ್, ದೆನ್ ಪರಾಠ, ಬಿರಿಯಾನಿ, ಚೋಲೆ, ಪನ್ನೀರ್, ದೆನ್ ಚಿಕನ್ ಫ್ರೈ, ತುಂಬ ಈವನ್ ಡ್ರಮ್ ಸ್ಟಿಕ್ ಇಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಅದು ಇತ್ತು. ಸೊ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ನಾನಂತೂ ಇಡ್ಲಿ ಚಟ್ನಿ ಬಿಟ್ಟು ಇನ್ನೆಲ್ಲನೂ ಚೆನ್ನಾಗಿ ತಿಂದೆ. ತುಂಬಾ ಚೆನ್ನಾಗಿತ್ತು ಫುಡ್ಡು, ಎಲ್ಲ ಚೆನ್ನಾಗಿ ಮಾಡಿದರು. No, don't play. I can't hear my voice. ಸೊ ಇವರೇ ನಮ್ಮ ಹೋಸ್ಟ್. ಇವರೇ ಫಸ್ಟ್ ಸಾಂಗ್ ಸ್ಟಾರ್ಟ್ ಮಾಡಿದ್ದು. ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಆಡಿದ್ದಾರೆ. ಈ ಪಾರ್ಟಿಗೆ ಒಬ್ಬರು ಸ್ಮಾಲ್ ಗೆಸ್ಟ್ ಕೂಡ ಬಂದಿದ್ದರು. ಸೊ ಎಲ್ಲರೂ ಪಾಪನ ಮಾತಾಡಿಸ್ತಾ ಇದ್ರು. ನಾನು ಪ್ರಾಕ್ಟೀಸೇ ಮಾಡಿರಲಿಲ್ಲ ಸಾಂಗ್ ಯಾವುದಾಡ್ಲಿ ಅಂತ. ಸೊ ನಾನು ಸಡನ್ನಾಗಿ ತಲೆಗೆ ಬಂದಿದ್ದು ನಿನ್ನಿಂದಲೇ ಸಾಂಗು. ಸೊ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಹಾಡೋಣ ಅಂತ ಅಂದ್ಬಿಟ್ಟು. I woke up in the middle of the night and I noticed my girl wasn't by my side. Could've sworn I was dreaming, for her I was feeling, so I had to take a look around. Backtracking all these few years, trying to figure out why. Forever, and if I had the choice, yeah, I would always wanna be there. Those were the best.
ನೆಕ್ಸ್ಟ್ ಒಬ್ಬರು ಸಾಂಗ್ ಆಡ್ತಾರೆ, ಸಕ್ಕದಾಗಿ ಆಡಿದ್ರು. ನನಗೆ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅವ್ರು ಅಷ್ಟು ಚೆನ್ನಾಗಿ ಸಾಂಗ್ ಆಡ್ತಾರೆ ಅಂತ. ಐ ಬಿಕೇಮ್ ಫ್ಯಾನ್ ಫಾರ್ ಹರ್. .com में गाना डाल देते इसका गाते हुए वो देगा ಯಾರೂ ಪ್ರೊಫೆಷ್ನಲ್ ಸಿಂಗರ್ಸ್ ಅಲ್ಲ, ಬಟ್ ಎಲ್ಲರೂ ಚೆನ್ನಾಗಿ ಸಾಂಗ್ ಆಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಜಾ ಮಾಡಿದ್ವಿ ಪಾರ್ಟಿನ. सब लोग मिलके गाओ हां सब गाते हैं वो सचनी रे छोड़ के बाकी सब वो कोरस है तो प्यार सुनने से दुनिया तेरे संग दुनिया ऐसे जैसे हर सुबह है तेरे जाए रे. ಸಾಂಗ್ ಎಲ್ಲ ಆಡಿದ್ಮೇಲೆ ನಾವು ನಾರ್ತ್ ಇಂಡಿಯನ್ಸ್ ವರ್ಸಸ್ ಸೌತ್ ಇಂಡಿಯನ್ಸ್ ಅಂತ ಟೀಮ್ ಮಾಡಿಬಿಟ್ಟು ಒಂದು ಗೇಮ್ ಆಡಿದ್ವಿ. ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್. ಆ್ಯಂಡ್ ಗೆಸ್ ಮಾಡಿ ಯಾರು ವಿನ್ ಆಗಿರ್ತಾರೆ ಅಂತ. डायमेंशन 2 टाइम ಯಾ वॉल हाँ वॉल है स्पेस डायमेंशन लिंक ऐसे ऐसे जा रहा है स्टॉक नहीं टाइम नहीं मे बी टाइम डायमेंशन नहीं ट्रिप डायमेंशन नहीं नॉवेल नहीं विंड नहीं वॉल नहीं नहीं डायमेंशन है क्या अरे डायमेंशन वॉल के लिए 9/10 स्पेस अनरेटेड क्वेश्चन पूछ सकता हूं उसने इंटरस्टेलर देखा है क्या इंटरस्टेलर देखा हां देखा था 2 ಹರ್ಷದ್ वॉल स्ट्रीट सही पर अच्छे से ठीक मतलब नहीं गलत ही सेड गो फॉर कन्वेंशन ओनली HSA में EMI बहुत हो जाता है ನಾವೇ ಸೌತ್ ಇಂಡಿಯನ್ಸೇ ವಿನ್ ಆಗಿದ್ದು ಗೇಮ್. ಸೊ ಪಾರ್ಟಿ ಎಲ್ಲ ಸಖತ್ತಾಗಾಯಿತು. ಸೊ ಪಾರ್ಟಿ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ 1:30ಗೆ ಹೊರಟ್ವಿ. ಫೈನಲಿ ಪಾರ್ಟಿ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ 1 ಗಂಟೆ ರಾತ್ರಿ ಆಗಿದೆ, 1:30. ಫುಲ್ ಚಳಿ ಆಗ್ತಿದೆ, ಟೆಂಪರೇಚರ್ ಅಂತೂ ಫುಲ್ ಡೌನ್ ಇದೆ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಬೆಲ್ ಬಟನ್ ಇದೆಯಲ್ಲ ಅಲ್ಲಿ ಹೋಗಿ ಪ್ರೆಸ್ ಮಾಡಿ, ಸೊ ದಟ್ ನನ್ನ ನೆಕ್ಸ್ಟ್ ವಿಡಿಯೋಸ್ನ ನೀವು ಮಿಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.